ಎಲ್ಲಾ ಕಾರ್ ಕಂಪನಿಗಳಿಗೆ ಬೆವರಿಳಿಸಿದ ಕಂಪನಿ ಅಂತಂದ್ರೆ ರೆನಾಲ್ಟ್ ಅವರು. ಮುಂದ್ಗಡೆ ಕ್ರೋಮ್ ಫಿನಿಶಿಂಗ್ ಇರುವಂತ ಗ್ರಿಲ್ ಕೊಟ್ಟಿದ್ದಾರೆ. ಲೋ ಬೀಮ್ ಹ್ಯಾಲೋಜನ್ ಪ್ರೊಜೆಕ್ಟರ್ ಇದೆ. ಇವರು ಆಫ್ಟರ್ ಮಾರ್ಕೆಟ್ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಹಾಕಿದ್ದಾರೆ. 2012ರಲ್ಲಿ ರೆವಲ್ಯೂಷನ್ ತಂದಂತ ಕಾರ್ ಇದು. ಆ ಟೈಮಲ್ಲಿ ನಮ್ಗೆ ಗೊತ್ತಿದ್ದು ಹ್ಯಾಚ್ ಬ್ಯಾಕ್ ಮತ್ತೆ ಸೆಡಾನ್. ಅದನ್ನ ಹೊರತುಪಡಿಸಿ ಒಂದು SUV ನ ಪರಿಚಯಿಸಿದ್ದು ರೆನಾಲ್ಟ್ ಅವರು. ನೋಡಿ, ಇದೆ ಆ ಕಾರು. ಈ ಕಾರು ಎಲ್ಲಾ ಕಾರುಗಳ ರೆಕಾರ್ಡ್ ಅನ್ನ ಅಳಿಸಿ ಹಾಕಿದಂತ ಕಾರು. ಅದಕ್ಕೋಸ್ಕರ ಡಸ್ಟರ್ ಅಂತ ಹೆಸರಿಟ್ರು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಬಳ್ಳಿ ತರ ರೇರ್ ಟೈಲೈಟ್ ಇದೆ, LED, ಹಾಗೆ ಬ್ರೇಕ್ಲೈಟ್ ಹ್ಯಾಲೋಜನ್ ಆಗಿದೆ. ಮುಂದ್ಗಡೆ ಡಿಸೆಂಟ್ ಆಗಿರುವಂತ ಬಂಪರ್ ಕೊಟ್ಟಿದ್ದಾರೆ. ಫೈಬರ್ದು ಬಾಡಿ ಕ್ಲಾಡಿಂಗ್ ಇದೆ. ಫ್ರಂಟ್ ಟು ಬ್ಯಾಕ್ ಯಾವ ಕಡೆಯಿಂದ ನೋಡಿದ್ರು ತುಂಬಾನೇ ಬಲ್ಕಿನೆಸ್ ಕಾಣುತ್ತೆ. ಈ ಕಾರು ಡಸ್ಟರ್ ಅಂತ ಹೆಸರು ಇಟ್ಕೊಂಡು ಬಂದಿದೆ ಅಂತಂದ್ರೆ ಎಲ್ಲಾ ಕಾರುಗಳ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋದಕ್ಕೆ ಬಂದಿತ್ತು. ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ ಕುರ್ಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು. 215/65 or 14 ಇಂಚ್ ಡೈಮಂಡ್ ಕಟ್ ಅಲೋ ವೀಲ್ ಬರುತ್ತೆ. ಅಂಜನಾದ್ರಿ ಜೈ ಶ್ರೀರಾಮ್ ಇದರಲ್ಲಿ ಡಿಫಾಗರ್ ಬರುತ್ತೆ. ನಮ್ಗೆ ಈ ಕ್ರಾಸ್ ಓವರ್ SUV ಅಥವಾ 4.3 ಮೀಟರ್ ಲೆಂತ್ ಅಲ್ಲಿ ಬರುವಂತ SUVಗಳಲ್ಲಿ ಒಂದು ಪ್ರಾಪರ್ ಆಲ್ ವೀಲ್ ಡ್ರೈವ್ ಕೊಟ್ಟಂತ ಕಂಪನಿ ಅಂತಂದ್ರೆ ರೆನಾಲ್ಟ್ ಅವರು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ನಾವು 50-60 ಸಾವಿರ ಕೊಟ್ಟು ಮ್ಯಾಗ್ಯೂಲ್ ಹಾಕಿಸ್ಕೊಂತೇವೆ. ಇವರು ಟೈರ್ ಚೇಂಜ್ ಮಾಡುವಾಗ ಈ ರೀತಿ ಸ್ಕ್ರಾಚಸ್ ಮಾಡಿದ್ರೆ ಈ ಡಿಸೈನ್ ಆಗ್ಲಿ ಈ ಕಾರ್ ಆಗ್ಲಿ ಇದು ಯುರೋಪ್ ಕಂಟ್ರಿ. ಇದು ಡ್ಯಾಶಿಯಾ ಡಸ್ಟರ್ ಅಂತ ಯುರೋಪ್ ಅಲ್ಲಿ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ರೆನಾಲ್ಟ್ ಅವರು ಡಸ್ಟರ್ ಅಂತ ತಗೊಂಡ್ಬಂದ್ರು. ಹಾಗೆ ರೆನಾಲ್ಟ್ ಅವ್ರ ಜೊತೆಗೆ ನಿಸಾನ್ ಅವರು ಟೈಅಪ್ ಮಾಡಿಕೊಂಡು ಅದೇ ಸೇಮ್ ಪ್ಲಾಟ್ಫಾರ್ಮ್ ಸೇಮ್ ಇಂಜಿನ್ ಯೂಸ್ ಮಾಡಿಕೊಂಡು ಅವರು ಟೆರಾನೋ ಅನ್ನೋ ಒಂದು ಕಾರನ್ನ ರಿಲೀಸ್ ಮಾಡಿದ್ರು. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಇವಾಗ ಬರ್ತಿರುವಂತ ಪ್ರಾಂಕ್ಸ್ ಆಗ್ಲಿ ಟೈಸರ್ ಆಗ್ಲಿ ಸೇಮ್ ಡಿಸೈನ್ ತರ ಇದ್ದಿದ್ದಿಲ್ಲ ಗುರು. ಲೆಗ್ ರೂಮ್, ನೀ ರೂಮ್ ಮತ್ತೆ ಥೈ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಮೀಡಿಯಂ ಸೈಜ್ ಹೈಟ್ ಇರೋರು 3 ಜನ ಕಂಫರ್ಟ್ ಆಗಿ ರೈಡ್ ಮಾಡಬಹುದು. ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಆಗಿರೋ ಡ್ಯಾಶ್ ಬೋರ್ಡ್ ಇದ್ರು ನೋಡೋದಕ್ಕೆ ಸಖತ್ತಾಗಿದೆ. ಈ ಡಸ್ಟರ್ ಕಾರಲ್ಲಿ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ. 2 ಕಪ್ ಹೋಲ್ಡರ್ ಬರುತ್ತೆ. ನಾವು ಇಲ್ಲಿ 12 ವೋಲ್ಟ್ ಸಾಕೆಟ್ ನ ಚಾರ್ಜಿಂಗ್ ನೋಡ್ಕೋಬಹುದು. ಮ್ಯಾನುವಲ್ AC ವೆಂಟ್ ಬರುತ್ತೆ. 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಹಾಗೆ 4 ಸ್ಪೀಕರ್ ಬರುತ್ತೆ. ಓನರ್ ಎಕ್ಸ್ಟ್ರಾ ಸಬ್ ಊಪರ್ ಹಾಕಿಸ್ಕೊಂಡಿದ್ದಾರೆ. ಸೌಂಡ್ ತುಂಬಾ ಚೆನ್ನಾಗಿದೆ. ಈ ಕಾರಲ್ಲಿ 2 ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೀವೇನಾದ್ರೂ ಬಾಟಲ್ ಇಟ್ಕೊಂಡ್ರೆ ಚಿಲ್ ಆಗಿ ಇರುತ್ತೆ. ಕೆಳಗಡೆ ಸಫಿಶಿಯಂಟ್ ಆದಂತ ಗ್ಲೋ ಬಾಕ್ಸ್ ಇದೆ. ಆಲ್ಮೋಸ್ಟ್ ಇವಾಗಿನ ಕಾರಲ್ಲಿ ಡಿಜಿಟಲ್ ಮಾಡಿದ್ದಾರೆ. ಬಟ್ ಅನಲಾಗ್ ನೋಡೋದಕ್ಕೆ ಇನ್ನೂ ಒಂಥರ ಮಜಾ. 475 ಲೀಟರ್ ಬೂಟ್ ಸ್ಪೇಸ್ ಇದೆ. ತುಂಬಾ ಚೆನ್ನಾಗಿದೆ. ಇಷ್ಟು ಜಾಗ ಇದ್ರೆ ಸಾಕು, ನಮ್ಮ ಹುಡುಗರಿಗೆ ಇದ್ರಲ್ಲೇ ಸಂಸಾರ ಮಾಡ್ಬಿಡ್ತಾರೆ. ರೂಪ್ ರೇಲ್ಸ್ ಮೇಲೂ ಡಸ್ಟರ್ ಅನ್ನೋ ಒಂದು ನೇಮಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು 80 kg ಲೋಡಿಂಗ್ ಮಾಡಬಹುದು. ಅಪ್ ರೋಡಿಂಗ್ ಮಾಡಿಸಿದ ಗಾಡಿ ಅಲ್ವಾ, ಕೊಡ್ಲೇಬೇಕು. ರೆನಾಲ್ಟ್ ಲೋಗೋ ನಮ್ಮ ರಶ್ಮಿಕಾ ಮಂದನ್ ತರ ಕಾಣುತ್ತೆ. ಓವರ್ ಆಗಿ ಡಿಸೈನ್ ಮಾಡಿದ್ದಾರೆ. ನಮ್ಗೆ ಈ ಕ್ರಾಸ್ ಓವರ್ SUV ಅಥವಾ 4.3 ಮೀಟರ್ ಲೆಂತ್ ಅಲ್ಲಿ ಬರುವಂತ SUVಗಳಲ್ಲಿ ಒಂದು ಪ್ರಾಪರ್ ಆಲ್ ವೀಲ್ ಡ್ರೈವ್ ಕೊಟ್ಟಂತ ಕಂಪನಿ ಅಂತಂದ್ರೆ ರೆನಾಲ್ಟ್ ಅವರು. ಮೆರ್ಸಿಡಿಸ್ ಬೆಂಚ್ A ಸೀರೀಸ್ ಕಾರಲ್ಲಿ ಏನ್ ಬರುತ್ತಲ್ಲ ಇಂಜಿನ್, ಆ ಇಂಜಿನ್ ಈ ಕಾರಲ್ಲೂ ಇದೆ. ಫಸ್ಟ್ ಇನ್ ಸೆಗ್ಮೆಂಟ್ ಈ ಕಾರಲ್ಲೇ ಹೈಡ್ರೋಲಿಕ್ ಬೈನಟ್ ಹಿಂಗ್ ಕೊಟ್ಟಿರೋದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡ್ತಿರ್ಬೋದು. ನಾರ್ಮಲ್ ಆಗಿ ಹಿಂಗ್ ಕಡ್ಡಿ ಬರ್ತೈತೆ, ನಾವ್ ಹಿಂಗ್ ಸಿಗಿಸ್ಕೋಬಹುದು. 1.5 ಲೀಟರ್ K9K ಡೀಸೆಲ್ ಇಂಜಿನ್ ಇದಾಗಿದೆ. ಇದು 105 ಹಾರ್ಸ್ ಪವರ್ 145 ಟಾರ್ಕ್ ಉತ್ಪಾದಿಸುತ್ತೆ. ಇದು ಸಿಟಿ ಒಳಗಡೆ 15 kmpl ಬರುತ್ತೆ. ಹೈವೇ ಒಳಗಡೆ 18 ಅಂತೂ ಬರುತ್ತೆ. ನೀವು ಸ್ವಲ್ಪ ಅಗ್ರೆಸಿವ್ ಆಗಿ ರೈಡ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ 1 ನಂಬರ್ 2 ನಂಬರ್ ಹೆಚ್ಚು ಕಮ್ಮಿ ಆಗ್ಬೋದು. ನಮ್ ಜನಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಾಗೆ ಈ ಕಾರ್ ನಮ್ಮ ಇಂಡಿಯಾದಿಂದ ಡಿಸ್ಕಂಟಿನ್ಯೂ ಆದ್ಮೇಲೆ ಈ ಕಾರ್ ವ್ಯಾಲ್ಯೂ ಏನಂತ ಗೊತ್ತಾಯ್ತು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ. ಈ ಕಾರಲ್ಲಿ ಬರೋದು
ಹೈಡ್ರೋಲಿಕ್ ಪವರ್ ಸ್ಟೇರಿಂಗ್ ವೀಲ್ ಬರುತ್ತೆ. ಸ್ಟೆಬಿಲಿಟಿ ಮಾತ್ರ ಬೆಂಕಿ ಅಂತ ಹೇಳ್ಬೋದು. ನನ್ ಮೇಲೆ ಆಣೆ ಇಟ್ಟು. ಇದರ ನಾರ್ಮಲ್ ಸರ್ವಿಸ್ ಬಂದ್ಬಿಟ್ಟು 10 to 12,000 ಒಳಗಡೆ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ಸ್ಪೇರ್ಸ್ ಹಾಕ್ಸಿದ್ರೆ ಅಂತಂದ್ರೆ ನಿಮ್ ಹುಡುಗಿ ಹೆಸರಲ್ಲಿ ಒಂದು ಲೋನ್ ಮಾಡಿಸ್ಕೋಬೇಕಾಗುತ್ತೆ ಅಷ್ಟೇ. ವಿಡಿಯೋ ಮಾಡೋದಕ್ಕೆ ಈ ಕಾರ್ ಕೊಟ್ಟಿದ್ದು ರಾಜಶೇಖರ್ ಅಂತ. ಥ್ಯಾಂಕ್ಸ್ ಟು ಬ್ರದರ್. ಮಳೆ ಬಂತು ಮಳೆ ಬಂತು. ಕಾರು ಬಣ್ಣ ಸಿಲ್ವರ್ ಇದೆ, ಬಟ್ ಕಾರು ಗೋಲ್ಡ್ ಗುರು. ಈ ಕಾರಿನ ನಿಖರವಾದ ಬೆಲೆ ಕೇವಲ 11 ಲಕ್ಷ ರೂಪಾಯಿ ಮಾತ್ರ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಫ್ಯೂಲ್ ಹೆಡ್ ರೈಟ್ ಸೈಡಿಗೆ ಬರುತ್ತೆ. ಇದರಲ್ಲಿ 50 ಲೀಟರ್ನ ಫ್ಯೂಲ್ ಹಾಕಿಸ್ಕೋಬಹುದು. ಹಿಂದ್ಗಡೆ ಡಿಸ್ಕ್ ಬರುತ್ತೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಬರುತ್ತೆ. ನನಗೆ ಸರ್ವಜ್ಞ ಹೇಳಿದ ಮಾತು ನೆನಪಿಗೆ ಬರ್ತಿದೆ, ಗಂಡ್ಸು ಅನ್ಸ್ಕೊಳ್ಳೋಕೆ 10 ಮಕ್ಕಳನ್ನ ಮಾಡ್ಬೇಕಾಗಿಲ್ಲ, ಒಂದ್ ಮಗು ಮಾಡಿದ್ರೆ ಸಾಕು ಅಂತ. ಅದೇ ರೀತಿ ರೆನಾಲ್ಟೋ ಅವರು ಇದು ಒಂದು ಕಾರಿಂದ ದೊಡ್ಡ ಹೆಸರನ್ನ ಪಡ್ಕೊಂಡ್ರು. ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗ್ ಮಗ.